ನೋಡ್ಲಿಕ್ಕೆ ಸುಲಭ ಕಾಣುತ್ತೆ, ಅಷ್ಟು ಸುಲಭ ಇಲ್ಲ ಅಲ್ಲ. ಎನರ್ಜಿ ಬೇಕಿದ್ದಕ್ಕೆ ಮುಟ್ಲಿಕ್ಕೆ ಅದರದ್ದು ಇದು ಬಿತ್ತು ರಾಶಿ. ಇಲ್ಲಿ ನೋಡ್ಬೋದು ನಮ್ದು ಅಕ್ಕಿ ಲಡ್ಡು, ಕ್ರಿಸ್ಮಸ್ ಸ್ಪೆಷಲ್ ಕುಸುವಾರ್ ಲಡ್ಡು ರೆಡಿ ಆಗಿದೆ. ಕಷ್ಟ ಸುಖದಲ್ಲಿ ಭಾಗಿಯಾಗಿರುವಂತಹ ನಮ್ಮ ಕಿಶೋರ್ ಶೆಟ್ಟಿ ಮುಡ ಇರೋದು ನಮಗೆ ಗೆಸ್ಟ್ ಆಗಿ ಸಡನ್ ಯಾವುದೇ ಪ್ಲಾನಿಂಗ್ ಇಲ್ಲದೆ ಸಡನ್ ಆಗಿ ಬಂದು ಮಾಡಿಟ್ಟಂತ ಫಸ್ಟ್ ಲಾಡುವಿನ ಟೇಸ್ಟ್ ಅವರೇ ಮಾಡ್ತಾ ಇದ್ದಾರೆ. ಸೂಪರ್ ಆತು ಲಾಡು, ಸೂಪರ್ ಆತು. ಬೆಲ್ಲ ಹಾಕಿದ ಲಾಡು ಒಳ್ಳೆದಾಗಿ, ಸಕ್ಕರೆ ಪಾಕ ಹಾಕದೆ, ಆರ್ಟಿಫಿಷಿಯಲ್ ಯಾವುದೇ ಇದಕ್ಕೆ ಹಾಕದೆ ಸೂಪರ್ ಆಗಿದೆ, ನ್ಯಾಚುರಲ್ ಆಗಿ. ಹಲೋ ಹೈ ನಮಸ್ತೆ ಫ್ರೆಂಡ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೀವೆಲ್ಲ ಹುಷಾರಾಗಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆ ಇವತ್ತು ಮತ್ತೊಂದು ರೆಸಿಪಿ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ನಾವು ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೀವಿ. ಸೊ ನಾವು ನಿನ್ನೆಯ ಒಂದು ರೆಸಿಪಿಯಲ್ಲಿ ನಿವ್ರಿಯೋ ಯಾವ ರೀತಿ ಮಾಡುವಂಥದ್ದು, ಸ್ವಲ್ಪ ಯುನೀಕ್ ಸ್ಟೈಲಲ್ಲಿ ನಿವ್ರಿಯೋವನ್ನ ಮಾಡಿ ನಿಮಗೆ ತೋರಿಸಿದ್ವಿ. ಆದರೆ ಇವತ್ತಿನ ಈ ಒಂದು ರೆಸಿಪಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಕ್ರಿಸ್ಮಸ್ ಕುಸುವಾರಲ್ಲಿ ತುಂಬಾನೇ ಒಂದು ಎಲ್ಲರಿಗೆ ಇಷ್ಟಪಡುವಂತಹ, ಎಲ್ಲರಿಗೆ ಫೇವ್ರೆಟ್ ಆಗಿರುವಂತಹ ಲಡ್ಡು ಇದ್ದು ರೆಸಿಪಿಯನ್ನ ನಾನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಅದು ಸಹ ತುಂಬಾನೇ ಟ್ರೆಡಿಷನಲ್ ವೇಯಲ್ಲಿ, ಯಾವ ರೀತಿ ನೋಡಿ ಹಳೆ ಕಾಲದಲ್ಲಿ ಈ ಒಂದು ಲಡ್ಡುವನ್ನು ತಯಾರಿಸ್ತಾ ಇದ್ರು, ಅದರದ್ದು ಏನ್ ಹೇಳ್ತಾರೆ ಒಂದು ಟೇಸ್ಟ್ ನೋಡಿ ಯಾವ ರೀತಿ ಅವರು ಹಳೆಯ ಒಂದು ಸಾಂಪ್ರದಾಯಿಕ ಮೆಥಡ್ ಅಲ್ಲಿ ಮಾಡ್ತಾ ಇದ್ರು, ಅದೇ ರೀತಿ ನಾವು ಮಾಡಿ ಟೇಸ್ಟಿ ಆಗಿರುವಂತಹ ಲಡ್ಡು ಇದ್ದು ರೆಸಿಪಿಯನ್ನು ಇವತ್ತು ನಿಮ್ ಜೊತೆಗೆ ಮಾಡಿ ತೋರಿಸ್ಲಿಕ್ಕಿದ್ದೀವಿ ಅಲ್ವಾ? ಸೊ ಯಾವಾಗ ಏನಂತರ ಸಹ ಇವತ್ತು ಸಹ ಹಸ್ಬೆಂಡ್ ಮಾಡಿ ತೋರಿಸ್ಲಿಕ್ಕಿದ್ದಾರೆ ಈ ರೆಸಿಪಿಯನ್ನ. ಹಾಗಾದ್ರೆ ಇವತ್ತಿನ ಈ ಒಂದು ಸ್ಪೆಷಲ್ ಆಗಿರುವಂತಹ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಲ್ಲ? ಓಕೆ, ಸೊ ನಾವು ಈಗ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀವಿ. ಇದರಲ್ಲಿ ನಾನು ಯಾವ ರೀತಿ ನಾವು ಈ ಕುಚಲಕ್ಕಿ, ಕೆಂಪು ಕುಚಲಕ್ಕಿಯನ್ನ ನಾವು 2 kg ತನಕ ತಗೊಂಡಿದ್ವಿ. ಅದನ್ನ ನಾವು ಚೆನ್ನಾಗಿ ಮಾಡಿ ವಾಶ್ ಮಾಡಿ ಬಿಸಿಲಿಗೆ ಹಾಕಿ ನಂತರ ನಾವು ಅದನ್ನ ಪೌಡರ್ ಮಾಡ್ಲಿಕ್ಕೆ ಕೊಟ್ಟಿರುವಂತಹ ಏನೋ ಒಂದು ಮೆಥಡ್ ಇದೆ ನೋಡಿ, ಅದನ್ನ ನಾನು ನಿಮ್ ಜೊತೆಗೆ ಇದರಲ್ಲೇ ಈ ವಿಡಿಯೋದಲ್ಲಿ ಆ ಕ್ಲಿಪ್ಪಿಂಗ್ಸ್ ಅನ್ನ ಆಡ್ ಮಾಡ್ತೀನಿ. ನಂತರ ನಾವು ಇವಾಗ ಒಮ್ಮೆ ನಾವು ಆ ಒಂದು ರೈಸ್ ಅನ್ನ ಪೌಡರ್ ಮಾಡಿ ಆದ ನಂತರ ಯಾವ ರೀತಿ ನಾವು ಲಡ್ಡುವಿಗೆ ಮೇನ್ ಆಗಿ ಬೇಕಾಗಿರುವಂತಹ ಒಂದು ಇಂಗ್ರೀಡಿಯೆಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ ನೋಡಿ, ಅದರದೊಂದು ಮೆಥಡ್ ಅನ್ನ ಇವಾಗ ನಾನು ನಿಮ್ ಜೊತೆಗೆ ಶೇರ್ ಮಾಡಿರ್ತೀನಿ. ಸ್ಟಾರ್ಟ್ ಮಾಡೋಲ್ಲ? ನೋಡಿ, 2 kg ಕಜ್ಜೆ ಅಕ್ಕಿ, ಬಾಯ್ಲ್ಡ್ ರೈಸ್, ಕುಚಲಕ್ಕಿ ಅಂತ ಹೇಳ್ತಾರೆ ಇದಕ್ಕೆ. ತೆಗೆದುಕೊಂಡು ಒಳ್ಳೆ ಮಾಡಿ 3 ರಿಂದ 4 ನೀರಿಗೆ ತೊಳಿಬೇಕು. ನಾವು ಅದೆಲ್ಲ ಕಲ್ಲರೆಲ್ಲ ಹೋಗ್ಬೇಕು. ಎಷ್ಟು ಕಲರ್ ಬಿಡ್ತದೆ ನೋಡಿ ಇವತ್ತು. ಬಟ್ ಈಗ ಇದನ್ನು ಈ ರೀತಿಯಲ್ಲಿ ಬಿಸಿಲಿಗೆ ಹಾಕುವಂಥದ್ದು, ಒಳ್ಳೆ ಮಾಡಿ ತೆಳು ಮಾಡಿ ಈ ಥರ ಹಾಕಿದ್ರೆ ಆಯ್ತು ನೋಡಿ. ಒಳ್ಳೆ ಒಣಗಬೇಕಿತ್ತು. ನಮ್ಮ ತಾಯಿ ಮುಂಚೆಲ್ಲ ಇದೇ ರೀತಿ ಮಾಡ್ತಿದ್ರು, ಹಾಗಾಗಿ ನಮಗೆ ಇದು ಗೊತ್ತು ಅಕ್ಕಿ ಲಾಡು ಅಂದರೆ ಹೇಗೆ ಮಾಡೋದು ಅಂತ. ಕ್ರಿಸ್ಮಸ್ ಬಂತಂತ ಹೇಳಿದರೆ ನಮಗೆ ದಿನಕ್ಕೆ ಒಂದೊಂದು ತಿಂಡಿ ಮಾಡಲಿಕ್ಕೆ ಸ್ಟಾರ್ಟ್ ಮನೆಯಲ್ಲಿ ತಾಯಿ. ಆವಾಗ ಬೇಕ್ರಿ ಎಲ್ಲ ಇರಲಿಲ್ಲ, ಬೇಕ್ರಿಯಲ್ಲಿ ಇದ್ದರೂ ಕೂಡ ತರುವಷ್ಟು ಕೆಪಾಸಿಟಿ ನಮ್ಮ ಹತ್ರ ಇರಲಿಲ್ಲ. 2 kg ಅಕ್ಕಿಯಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು 100 ಲಾಡು ಆಗುತ್ತೆ ಆರಾಮಾಗಿ, ಒಳ್ಳೆ ಸೈಜ್. ಸೊ ಈಗಿನ ಮಕ್ಕಳಿಗೆ ನಾವು ಇದನ್ನು ತೋರಿಸಬೇಕು, ಈ ಥರ ತೋರಿಸಿದರೆ ಮಾತ್ರ ನಮ್ಮ ಮಕ್ಕಳಿಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ಬೇಕರಿ ಐಟಮ್ ಎಲ್ಲ, ಲಾಡು ಬೇಕರಿ ಲಾಡು. ಕ್ರಿಸ್ಮಸ್ ಅಂತ ಹೇಳಿದರೆ ಈ ಥರ ತಿಂಡಿ ಎಲ್ಲ ಮಾಡಿದರೆ ಒಂದು ಕ್ರಿಸ್ಮಸ್ ಬಂತಂತ ಗೊತ್ತಾಗ್ತದೆ ಮಕ್ಕಳಿಗೂ ಕೂಡ.
ಇದಂತ ಹೇಳಿದ್ರೆ ಕ್ರಿಸ್ಮಸ್ ಅಂದರೆ ಎಂತಂತ, ಯಾವಾಗ ನೋಡಿದ್ರು ಬೇಕ್ರಿಯಿಂದ ತಿಂಡಿ ತರುವುದು, ಬೇರೆ ಬೇರೆ ರೀತಿಯ ಐಟಮ್ಸ್ ತರುವುದು, ಕೇಕ್ ತಿನ್ನುವುದು. ಈ ಥರ ಮನೆಯಲ್ಲಿ ಮಾಡಿದರೆ ಮಾತ್ರ ಕ್ರಿಸ್ಮಸ್ ಅಂತ ಒಂದು ಸೆಲೆಬ್ರೇಷನ್ ಆಗ್ತದೆ, ಕ್ರಿಸ್ಮಸ್ ಪ್ರಿಪರೇಷನ್ ಆಗ್ತಾ ಉಂಟು, ತಿಂಡಿಗಳ ಒಂದು ತಯಾರಿ ಆಗ್ತಾ ಉಂಟು ಅಂತ ಗೊತ್ತಾಗ್ತದೆ. ನಾವು ಬ್ಯುಸಿ ಇದ್ದರೂ ಕೂಡ ಇದನ್ನು ಮಾಡಬೇಕು. ಎಷ್ಟು ಹೊತ್ತು ಆಗ್ತದೆ ಇದು? ಜಾಸ್ತಿ ಅಂದರೆ 1 ರಿಂದ 2 ಗಂಟೆ ಟೈಮ್ ಹೋಗ್ತದೆ. ಒಂದು ತಿಂಡಿ ಮಾಡಲಿಕ್ಕೆ ಕನಿಷ್ಠ ಒಂದು 45 ಮಿನಿಟ್ಸ್ ಸಾಕಾಗುತ್ತೆ, ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಅವರ್ಸ್ ಸಾಕಾಗುತ್ತೆ ಒಂದು ಮನೆಯವರಿಗೆ ಮಾಡಲಿಕ್ಕೆ, ಒಂದು ಚಿಕ್ಕ ಕುಟುಂಬಕ್ಕೆ ಮಾಡಲಿಕ್ಕೆ. ಬಿಸಿಲು ಬೇಕು ಇದಕ್ಕೆ, ಒಳ್ಳೆ 3 ದಿನ ಬಿಸಿಲು ಸಿಕ್ಕಿದ್ರೆ ಲಾಡು ನಿಮಗೆ ಒಂದು 2 ರಿಂದ 3 ತಿಂಗಳು ಇಟ್ಟರೆ ಕೂಡ ಏನಾಗಲ್ಲ. ಸೊ ಅದಕ್ಕೋಸ್ಕರ ಒಳ್ಳೆ ರೀತಿಯಲ್ಲಿ ಅದು ಕಾಯಬೇಕು. ತೊಳೆದು ಬಿಸಿಲಿಗೆ ಇಟ್ಟ ಮೇಲೆ ಇವಾಗ ಇದನ್ನು ಒಳ್ಳೆ ರೀತಿಯಲ್ಲಿ ಕಾಯಿಸ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕಿ ಕಾಯಿಸ್ಬೇಕಿತ್ತು. ನಾನು 2 ಬಣೆಯಲ್ಲಿ ಇಟ್ಕೊಂಡಿದ್ದೇನೆ, 2 ಬಣೆಯಲ್ಲಿ ಕೂಡ ಹಾಕಿ ಕಾಯಿಸ್ತಿದ್ದೇನೆ. ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇದನ್ನು ಕಾಯಿಸ್ಬೇಕು. ಕೇಳಬಾರ್ದು, ಅಕ್ಕಿ ಈ ಥರ ಕಾಯಿಸ್ತಾ ಇರಬೇಕು, ಒಳ್ಳೆ ರೀತಿಯಲ್ಲಿ ರೋಸ್ಟ್ ಆಗಬೇಕು. ಅಂದರೆ ತುಂಬ ಇದಾಗಬಾರ್ದಿಂದ ಕರಂಚಬಾರ್ದು. ಜಾಗ್ರತೆಯಲ್ಲಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದು ಉಬ್ಬಿ ಬರಬೇಕು. ತುಂಬ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಮ್ಮೆಲೆ ಹಾಕಿದ್ರೆ ಅದು ಹರಿದಾಗಿ ಕರಂಚುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ನಾನು ಸ್ವಲ್ಪವೇ ಹಾಕಿ ಇದನ್ನು ಇವಾಗ ರೋಸ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಇವಾಗ ಇಳಿಸುವಂಥ ರೈಸ್ ಲಡ್ಡುವನ್ನು ಮಾಡಲಿಕ್ಕೆ ನಾನು ಗೋಂಟು ತಾರೆಯನ್ನು ತೆಗೆದುಕೊಂಡಿದ್ದೇನೆ. ಗೋಂಟು ತಾರೆ ಅಂದರೆ ಹೇಳಿದರೆ ನೀರಿಲ್ಲದ ಒಳಗಿಂದ ಒಳಗೆ ಒಣಗಿದ ತೆಂಗಿನಕಾಯಿ. ಸೊ ಈ 2 kgಗೆ ನಾನು 2 ತೆಂಗಿನಕಾಯಿ ಸ್ಪೂನ್ ತೆಗೆದುಕೊಳ್ತಾ ಇದ್ದೇನೆ. ಇದನ್ನು ಕಟ್ ಮಾಡಿ ನಂತರ ಮಿಕ್ಸಿಯಲ್ಲಿ ಒಂದು 2 ರೌಂಡ್ ತಿರುಗಿಸಿದಾಗ ಸ್ವಲ್ಪ ಒಳ್ಳೆ ಹುಡಿ ಆಗ್ತದೆ. ನಂತರ ಇದನ್ನು ಪುನಃ ನಾವು ಡ್ರೈ ಫ್ರೈ ಆಗಿ ಅಂದರೆ ರೋಸ್ಟ್ ಮಾಡಲಿಕ್ಕೆ ಇರುವಂಥದ್ದು. ಸೊ ಇದನ್ನು ಕೂಡ ತೋರಿಸ್ತೇನೆ ನಾನು. ಸೊ ಫಸ್ಟ್ ನಾವು ತೆಂಗಿನಕಾಯಿಯನ್ನು ನಾವು ಮಿಕ್ಸಿಯಲ್ಲಿ ಹಾಕಿ ಒಮ್ಮೆ ಸ್ವಲ್ಪ ಒಂದು ರೌಂಡ್ ತಿರುಗಿಸಬೇಕು, ಕ್ರಶ್ ಮಾಡುವಂತದ್ದು. ಒಂದು ರೌಂಡ್ ಅಥವಾ 2 ರೌಂಡ್ ಕ್ರಶ್ ಮಾಡಿದಾಗ ಕಂಪ್ಲೀಟ್ ಇದು ಕ್ರಶ್ ಆಗ್ತದೆ, ಹುಡಿ ಆಗ್ತದೆ. ಸೊ ಆ ಹುಡಿಯನ್ನು ನಾವು ರೋಸ್ಟ್ ಮಾಡುವಂಥದ್ದು. ನೋಡಿ ಈ ತರ ಗೋಂಟು ತಾರೆ ನೋಡಿ, ಯಾವುದೇ ನೀರಿನ ಅಂಶ ಇಲ್ಲ. ಅದನ್ನು ಇವಾಗ ಸಪೂರವಾಗಿ ಕಟ್ ಮಾಡೋದು. ಕಟ್ ಮಾಡಿ ಮಿಕ್ಸಿಯಲ್ಲಿ ಪುಡಿ ಮಾಡಬೇಕು. ನಾವು ಹೀಗೆ ತೆಂಗಿನಕಾಯಿಯ ತುರಿಯನ್ನು ಹಾಕೋದ್ಕಿಂತ ಈ ರೀತಿ ಹಾಕಿದ್ರೆ ಇದಕ್ಕೆ ನಿಜವಾಗ್ಲೂ ಟೇಸ್ಟ್. ಹಾಗೇನೆ ನಾನು ಆಲ್ರೆಡಿ ಹೇಳಿದ ಪ್ರಕಾರ ಮುಂಚೆ ಎಲ್ಲ ನೋಡಿ ಇದೇ ರೀತಿ ಈ ಗೋಂಟು ಇದು ತೆಂಗಿನಕಾಯಿಯನ್ನೇ ಹಾಕ್ತಾ ಇದ್ರಲ್ವಾ? ಇದೇ ರೀತಿಯಲ್ಲಿ ಮಾಡ್ತಾ ಇದ್ರು ಮುಂಚೆ. ಸೊ ನಾವು ಅದೇ ರೀತಿಯಲ್ಲಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನೋಡಿ ಮಿಕ್ಸಿಯಲ್ಲಿ ಹುಡಿ ಮಾಡಿ ತಂದಂತಹ ಏನು ತೆಂಗಿನಕಾಯಿ ಉಂಟು, ತೆಂಗಿನಕಾಯಿ ತುರಿ ಉಂಟು, ಅದನ್ನು ನಾನು ಇವಾಗ ರೋಸ್ಟ್ ಮಾಡ್ತಾ ಇದ್ದೇನೆ. ಈ ಥರ ಒಳ್ಳೆ ರೋಸ್ಟ್ ಆಗಬೇಕಿದ್ದು, ಲೈಟ್ ಕೆಂಪು ಕಲರ್ ಬರುವಷ್ಟು ತನಕ ಇದನ್ನು ರೋಸ್ಟ್ ಮಾಡ್ತಾ ಇರಬೇಕು. ಇವಾಗ ಕಾಯಿ ತುರಿ ಒಳ್ಳೆ ರೀತಿಯಲ್ಲಿ ರೋಸ್ಟ್ ಆಗಿದೆ. ಇಷ್ಟು ರೋಸ್ಟ್ ಆದರೆ ಸಾಕು, ಇಷ್ಟು ಈ ಕಲರ್ಗೆ ಬರಬೇಕು. ಇಷ್ಟು ಸುಧಾರಣವಾಗಿ ಸ್ವಲ್ಪ ಕಂದು ಕಲರ್ ಬಂದಾಗ ಇದನ್ನು ತೆಗೆದ್ರೆ ಆಯ್ತು. ಲಡ್ಡುವಿಗೆ ನಾನು ಬಿಳಿ ಎಳ್ಳನ್ನು ತೆಗೆದುಕೊಳ್ತಾ ಇದ್ದೇನೆ. ಬಿಳಿ ಎಳ್ಳು ಲಡ್ಡು ಮಾಡಲಿಕ್ಕೆ ಭಾರಿ ಒಳ್ಳೆಯದು, ಇದು ಬೇಕೇ ಬೇಕು. ಸೊ ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಲಿಕ್ಕೆ ನೋಡಿ ಹೇಗೆ ಓಡ್ತದೆ, ಪಟ 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 ಪಟ. kg ಅಕ್ಕಿ ಲಾಡುವಿಗೆ ಒಂದು 2 ಮುಷ್ಟಿಯಷ್ಟು ನಾನು ಬಿಳಿ ಎಳ್ಳನ್ನು ತೆಗೆದುಕೊಂಡಿದ್ದೇನೆ. ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಳ್ಳೆಯ ರೀತಿಯಲ್ಲಿ ರೋಸ್ಟ್ ಮಾಡಿಕೊಳ್ಬೇಕು.
ಆಯ್ತು. ಇವಾಗ ಇದನ್ನು ಹುರಿದುಕೊಂಡಾಯಿತು. ಸೊ ಇದನ್ನು ಇವಾಗ ನಾನು ಇಳಿಸ್ತಾ ಇದ್ದೇನೆ. ಇವಾಗ ಇದರ ಕಲರ್ ಇವಾಗ ಚೇಂಜ್ ಆಯಿತು ನೋಡಿ. ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿಯನ್ನು ಒಳ್ಳೆ ಇದರಲ್ಲಿ ರೋಸ್ಟ್ ಮಾಡಿಕೊಳ್ಬೇಕು. 1 ಕಪ್ನಷ್ಟು ಗೋಡಂಬಿಯನ್ನು ತೆಗೆದುಕೊಂಡಿದ್ದೇನೆ. ನೋಡಿ ಗೋಡಂಬಿ ಒಳ್ಳೆ ಹುರಿದುಕೊಂಡಿದ್ದೇನೆ ಇವಾಗ. ಸೊ ಇದನ್ನು ಇವಾಗ ಅದೇ ಕಾವಲಿಗೆ ನಾನು ಇವಾಗ ತೆಗೆದುಕೊಂಡ ದ್ರಾಕ್ಷಿಯನ್ನು ಕೂಡ ಅದೇ ಉಳಿದಂಥ ತುಪ್ಪದಲ್ಲಿ ಈ ಥರ ರೋಸ್ಟ್ ಮಾಡ್ಕೊಳ್ಳೋದು. ಸೊ ಆಯ್ತು. ಇವಾಗ ಇದನ್ನು ಇವಾಗ ಕೂಡ ನಾನು ಇಳಿಸ್ತಾ ಇದ್ದೇನೆ ನೋಡಿ. ಇವಾಗ ಲಡ್ಡು ಮಾಡಲಿಕ್ಕೆ ಏನೆಲ್ಲ ಹುರಿದುಕೊಳ್ಬೇಕೋ ಅದನ್ನೆಲ್ಲ ಹುರಿದುಕೊಂಡಾಯ್ತು ಇವಾಗ. ಸೊ ಇನ್ನು ಏನಿದ್ರು ಲಡ್ಡು ಮಾಡುವಂಥ ವಿಧಾನ ಈ ರೀತಿ ಇರುತ್ತೆ. ಸೊ ಇದರಲ್ಲಿ ನಾವಿವಾಗ ಲಡ್ಡುವಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ನೋಡಿ, ಅದನ್ನೆಲ್ಲ ನಾವು ಇದರಲ್ಲಿ ಮಿಕ್ಸ್ ಮಾಡುವಂಥದ್ದು. ಕಡಿಯುವಂಥ ಕಲ್ಲಿದೆ ನೋಡಿ. ಸೊ ಅದರಲ್ಲಿ ನಾವು ಒಂದೊಂದು ಇಂಗ್ರೀಡಿಯೆಂಟ್ಸನ್ನು ಹಾಕಿ ಗುದ್ದಿ ನಾವು ಮಿಕ್ಸ್ ಮಾಡುವಂಥದ್ದು. ಸೊ ನಾನು ಹೇಳಿದೆ ನೋಡಿ, ಹಳೆ ಕಾಲದಲ್ಲಿ ಇದೇ ರೀತಿ ಇದರಲ್ಲಿಯೇ ಇದನ್ನು ಯೂಸ್ ಮಾಡಿ ಕಡಿಯುವಂಥ ಕಲ್ಲಿನಲ್ಲಿ ಮಿಕ್ಸ್ ಮಾಡ್ತಾ ಇದ್ರು ಲಡ್ಡುವನ್ನು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಸೊ ಟ್ರೆಡಿಷ್ನಲ್ ವೇರಿ ನಾವು ಇವತ್ತು ಮಾಡ್ತಾ ಇದ್ದೀವಿ ನೋಡಿ. ಈ ರೀತಿ ಇರುತ್ತೆ. ಸೊ ಇದಕ್ಕೆ ಎಂತ ಹೇಳ್ತಾರೆ ಅಂತ ಹೇಳಿ ನಮಗೆ ಕಾಮೆಂಟಲ್ಲಿ ತಿಳಿಸಿ. ಅದು ಕನ್ನಡದಲ್ಲಿ ಆಗ್ಬೋದು, ಕೊಂಕಣಿಯಲ್ಲಿ ಅಥವಾ ತುಳುವಲ್ಲಿ ಎಂತ ಹೇಳ್ತಾರೆ ಅಂತೇಳಿ ಹೇಳಿ ಕಾಮೆಂಟಲ್ಲಿ. ಈ ಕಡಿಯುವಂಥ ಕಲ್ಲನ್ನು ನಾವು ಕ್ಲೀನ್ ಮಾಡಿ ಇಟ್ಟಿದ್ದೀವಿ. ಇವಾಗ ಸ್ವಲ್ಪ ಸಹ ಡಸ್ಟ್ ಎಲ್ಲ, ಹೌದು, ಸ್ವಲ್ಪ ಸಹ ನೀರಿನ ಅಂಶ ಇರಬಾರ್ದು, ಡಸ್ಟ್ ಎಲ್ಲ ಎಂತ ಇರಬಾರ್ದು, ಕ್ಲೀನ್ ಆಗಿರಬೇಕು. ಸೊ ಇದನ್ನು ಇವಾಗ ನಾವು ಫುಲ್ ಕ್ಲೀನ್ ಮಾಡಿದ್ದೇವೆ. ಇವಾಗ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನು ಹಾಕಿ ಗುದ್ದಲಿಕ್ಕೆ. ಓಕೆ, ನಾವು ಮೊದಲಿಗೆ ಇಲ್ಲಿ ಹಾಕ್ತಾ ಇದ್ದೀವಿ ಏಲಕ್ಕಿಯನ್ನು. ಸೊ ಏಲಕ್ಕಿಯನ್ನು ನಾವಿಲ್ಲಿ ತಗೊಂಡಿದ್ದೀವಿ ನೋಡ್ಬೋದು. ಸೊ ಇವಾಗ ಇದನ್ನು ಹಾಕಿ ನಾವು ಮೊದಲಿಗೆ ಗುದ್ದುವಂಥದ್ದು. ಇಲ್ಲಿಗೆ ಹಾಕ್ತಾ ಇದ್ದೀವಿ ನಾವು ಏಲಕ್ಕಿ. ನೋಡಿ ಈ ರೀತಿ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕಿ ಪೌಡರ್ ಮಾಡಬೇಕು. ವಾವ್, ಏಲಕ್ಕಿದು ಪರಿಮಳ ಬರ್ತಾ ಇದೆ ಅಲ್ಲ? ಒಳ್ಳೆ ಪರಿಮಳ ಬರ್ತಾ ಇದೆ ಏಲಕ್ಕಿ. ನಾವು ಹಾಕ್ತಾ ಇದ್ದೀವಿ ಬೆಲ್ಲ. ನೋಡಿ ಈ ರೀತಿ ಹುಡಿ ಹಾಕಬೇಕು. 2 kg ಅಕ್ಕಿ ಇಟ್ಟಿದ್ದು ನಾನು ಲಡ್ಡು ಮಾಡುವಾಗ ನಾನು ಬೆಲ್ಲವನ್ನು ಕೂಡ 2 kgಯನ್ನೇ ತೆಗೆದುಕೊಳ್ತಾ ಇದ್ದೇನೆ. ತೆಗೆದುಕೊಂಡು ನೋಡಿ, ಈ ಕಪ್ಪು ಬೆಲ್ಲವನ್ನೇ ತೆಗೆದುಕೊಳ್ಬೇಕು. ಈ ರೀತಿಯ ಬೆಲ್ಲ ತೆಗೆದ್ರೆ ಇನ್ನೂ ಟೇಸ್ಟ್. ಇದು ಲಡ್ಡು ಮಾಡಲಿಕ್ಕೆ ಇರುವಂಥದ್ದು ಬೆಲ್ಲ. ಇದು ಸೂಪರ್ ಆಗಿ ಬರ್ತದೆ ಟೇಸ್ಟ್. ನಿಮಗೆ ಇದು ಅಂಗಡಿಯಲ್ಲೆಲ್ಲ ಸಿಗುತ್ತೆ. ನಾವು ಸ್ಪೆಷಲಿ ನಮ್ಮ ಸುನಿಲ್ ಅಣ್ಣನ ಅಂಗಡಿಯಿಂದ ತಗೊಂಡು ಬರುವಂಥದ್ದು, ಮಾರ್ತಾ ಸ್ಟೋರಿಂದ. ಅಲ್ಲಿ ನಿಮಗೆ ಆರ್ಗ್ಯಾನಿಕ್ ಆಗಿರುವಂತಹ ಬೆಲ್ಲ ಆಗಿರ್ಬೋದು, ಹಾಗೆಯೇ ಎಳ್ಳು ಸಹ ಹೇಳಿದೆ ನೋಡಿ, ತುಂಬಾ ಫ್ರೆಶ್ ಆಗಿರುವಂಥ ಎಳ್ಳು ಎಲ್ಲ ಸಿಗುತ್ತೆ. ಸೊ ಇಲ್ಲಿ ಮಡಂತ್ಯರ ಹತ್ರದವರೆಲ್ಲ ಆದರೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ. ಸೊ ನಿಮಗೆ ಲಡ್ಡುವಿಗೆ ಹಾಕುವಂಥ ಬೆಲ್ಲ ಅಂತ ಹೇಳಿದರೆ ಅವರು ಈ ರೀತಿಯ ಬೆಲ್ಲವನ್ನು ಕೊಡ್ತಾರೆ. ಸೊ ಕರೆಕ್ಟಾಗಿ ನೋಡಿ ತರಬೇಕು. ಕೆಲವೊಂದು ಬೆಲ್ಲ ಎಲ್ಲ ಅಂದರೆ ಒಳ್ಳೆ ಕ್ವಾಲಿಟಿಯಲ್ಲಿ ಇಲ್ಲ ಸಿಗೋದಿಲ್ಲ. ಕಸ ಎಲ್ಲ ಇದ್ದರೆ ನೋಡಿ, ಡಸ್ಟ್ ಎಲ್ಲ ಇದ್ದರೆ ಸ್ವಲ್ಪ ಮರಳು ಥರ ಇರುತ್ತೆ. ಅದು ಲಡ್ಡು ತಿನ್ನುವಾಗ ಸಹ ಒಳ್ಳೆಯದಾಗೋದಿಲ್ಲ. ಸೊ ಕರೆಕ್ಟಾಗಿ ನೋಡಿಕೊಂಡು ಲಡ್ಡುವಿಗೆ ಹಾಕುವಂಥ ಬೆಲ್ಲ ಅಂತ ಹೇಳಿದರೆ ಈ ರೀತಿ ಕಪ್ಪು ಬೆಲ್ಲವನ್ನು ಕೊಡ್ತಾರೆ. ಬಿಳಿ ಬೆಲ್ಲ ಸಹ ಹಾಕ್ಬೋದು, ಆಪ್ಷನಲ್, ನಿಮಗೆ ಯಾವ ರೀತಿ ಬೇಕು ಆ ರೀತಿ. ನಾವು ಇವತ್ತು ತುಂಬಾನೇ ಟ್ರೆಡಿಷನಲ್ ವೇ ಅಲ್ಲಿ ಮಾಡ್ತಾ ಇದ್ದೀವಿ. ಅದೇ, ಸೊ ಆ ರೀತಿ ಮಾಡ್ಲಿಕ್ಕೋಸ್ಕರ ನಾವು ಈ ಕಪ್ಪು ಬೆಲ್ಲವನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಬರುವಂಥ ಟೇಸ್ಟ್ ಏನಿದೆ ನೋಡಿ, ಸೂಪರ್ ಆಗಿರುತ್ತೆ. ನೋಡಿ ಈ ರೀತಿ ನಾವು ಬೆಲ್ಲವನ್ನು ಸಹ ಗುದ್ದಿ ಮಿಕ್ಸ್ ಮಾಡಬೇಕು.
ಇದು ನೋಡ್ಲಿಕ್ಕೆ ಸುಲಭ ಕಾಣುತ್ತೆ, ಅಷ್ಟು ಸುಲಭ ಇಲ್ಲ ಅಲ್ಲ. ಎನರ್ಜಿ ಬೇಕು ಇದಕ್ಕೆ ಗುದ್ಲಿಕ್ಕೆ. ಇದೆಲ್ಲ ಒಂದು ಫನ್. ಈ ರೀತಿ ಜೋಶ್ವ ಇದ್ದಿದ್ದಿದ್ರೆ ಗಾಡಿ ಬಂದು ಹೀಗೆ ಕುಡಿಸ್ತಿದ್ದ. ನಾನು ಯಾವಾಗಲೂ ನನ್ನ ರೆಸಿಪಿಗೆ ನಾನು ಉಪ್ಪನ್ನಂತೂ ಹಾಕಿಯೇ ಇರ್ತೇನೆ. ಉಪ್ಪು ನಿಮಗೆಲ್ಲ ಟೇಸ್ಟನ್ನು ಬ್ಯಾಲೆನ್ಸ್ ಮಾಡ್ತೇನೆ. ಅದಕ್ಕೋಸ್ಕರ ನಾನು ಸ್ವಲ್ಪ, ಬೆಲ್ಲದಲ್ಲಿ ಉಪ್ಪಿನಂಶ ಇರ್ತದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಜಾಸ್ತಿ ಉಪ್ಪು ಬೇಡ, ಜಾಸ್ತಿ ಉಪ್ಪು ಹಾಕಿದರೆ ಉಪ್ಪು ಆಗ್ತದೆ. ನೋಡಿ ಬೆಲ್ಲ ನೋಡಿ ಯಾವ ರೀತಿಯಾಗಿ ನೋಡಿ, ಈಸಿ ಇಲ್ಲ ಆಯ್ತಾ. ಇದು ಕಾಣುವಾಗಿ ಈಸಿ ಇಲ್ಲ, ಇಷ್ಟು ಈಸಿಯಾಗಿ ಆಗ್ಲಿಲ್ಲ. ಇದು ನನ್ನ ತಾಯಿ ಕ್ರಿಸ್ಮಸ್ ಟೈಮಲ್ಲಿ ಒಬ್ಬರೇ 4-5 kg ಲಡ್ಡು ಮಾಡ್ತಾ ಇದ್ರು ಪಾಪ. ನಾವೆಲ್ಲ ಅವಾಗ ಹೀಗೆ ಕುಟ್ಟಿ ಕೊಡ್ಲಿಕ್ಕೆ. ನೆಕ್ಸ್ಟ್ ನಾನು ಕಾಯಿ ತುರಿ, ತೆಂಗಿನಕಾಯಿ ತುರಿಯನ್ನು ಇಟ್ಕೊಂಡಿದ್ದೇನೆ. ಅದನ್ನು ಇವಾಗ ಸೇರಿಸಿ ಒಳ್ಳೆ ರೀತಿಯಲ್ಲಿ ಹೇಗೆ ಬೆಲ್ಲವನ್ನು ಗುದ್ದಿ ಮಿಕ್ಸ್ ಮಾಡಿದ್ದೇವೆ ಅದೇ ರೀತಿ ಇದನ್ನು ಕೂಡ ಗುದ್ದಿ ಒಂದು ಹಂತಕ್ಕೆ ತರಲಿಕ್ಕೆ ಉಂಟಿದ್ದು. ಇವಾಗ ದೊಡ್ಡ ಕೆಲಸ ಎಂತ ಮಾಡುದ, ಗುದ್ದುದು, ಬೆಲ್ಲ ಹುಡಿ ಮಾಡುದು ಒಂದು ದೊಡ್ಡ ಟಾಸ್ಕ್ ಆಯ್ತು. ಇನ್ನು ರೈಸ್ ಇದು ಪೌಡರ್ ಮಾಡಿದ್ದು ರೈಸ್ ಹಾಕಿ ಗುದ್ದುವಂಥದ್ದು ದೊಡ್ಡದಿರೋದು. ನಾವು ಸ್ವಲ್ಪ ಪಾಸ್ ಮಾಡಿ 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 ಮಾಡಿದ್ದೇವೆ, ಆಗುದಿಲ್ಲ. ನಾವು ಈ ಕೆಂಪು ಕುಚ್ಚಲಕ್ಕಿಯನ್ನು ಚಂದ ಮಾಡಿ ತೊಳೆದು ಬಿಸಿಲಿಗೆ ಹಾಕಿ ಒಂದು 3 ಬಿಸಿಲಿಗೆ ಇಟ್ಟು ನಂತರ ನಾವು ಅದನ್ನು ರೋಸ್ಟ್ ಮಾಡಿ ಅದಾದ ನಂತರ ನಾವು ಮಿಲ್ಲಿಗೆ ಕೊಟ್ಟಿದ್ವಿ ಪೌಡರ್ ಮಾಡಲಿಕ್ಕೆ. ನೋಡಿ ಪೌಡರ್ ಮಾಡಿ ಆದ ನಂತರ ನೋಡಿ ಇಷ್ಟು ಫೈನಾಗಿ ಮಿಲ್ಲಲ್ಲಿ ನಮಗೆ ಪೌಡರ್ ಮಾಡಿ ಕೊಡ್ತಾರೆ. ಮನೆಯಲ್ಲಿ ಸಹ ಬೇಕಾದ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸಿಯಲ್ಲಿ ಸಹ ಪೌಡರ್ ಮಾಡ್ಕೊಳ್ಬೋದು. ನಾವಂತೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇತ್ತಂತ ಹೇಳಿ ಮಿಲ್ಲಿಗೆ ಕೊಟ್ಟು ಇಷ್ಟು ಫೈನಾಗಿ ಪೌಡರ್ ಮಾಡಿ ತಂದಿದ್ದೀವಿ. ನಾವಿವಾಗ ರೆಡಿ ಮಾಡಿ ಇಟ್ಟಂಥ ಅಕ್ಕಿ ಹುಡಿ ಏನುಂಟು ಇದನ್ನು ಇವಾಗ ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಹೋಗೋದು. ಇದಕ್ಕೆ ನೋಡಿ ಒಮ್ಮೆಲೆ ಸೇರಿಸ್ತಿದ್ದೆ ಸರಿ ಆಗೋದಿಲ್ಲ, ಸ್ವಲ್ಪ ಸ್ವಲ್ಪ ಮಾಡಿ ಗುದ್ದಿಕೊಂಡು ಹೋಗೋದು. ಇವಾಗ ಸ್ವಲ್ಪ ಪ್ರವೀಣಂದು ಹೆಲ್ಪ್ ಅನ್ಸ ತಗೊಂಡಿವಿ ನಾವು ಇದನ್ನು ಗುದ್ದಲಿಕ್ಕೆ. ಇದು ಸ್ವಲ್ಪ ಹಾರ್ಡಾಗುತ್ತೆ, ಹಾಗೆಯೇ ಇಬ್ಬರು ಆದರೂ ಬೇಕು ಇದನ್ನು ಮಾಡಲಿಕ್ಕೆ ಗುದ್ದಲಿಕ್ಕೆ. ಲಾಡು ಕಟ್ಟುವಾಗ ಈ ತರ ಬರಬೇಕು ನೋಡಿ. ಅವರಿಗೆ ಸುಸ್ತಾಗಿದೆ, ಅದು ಗುದ್ಲಿಕ್ಕಿತ್ತಲ್ಲ ತುಂಬಾ ಹೊತ್ತು. ನಾನು ಸ್ವಲ್ಪ ಹೊತ್ತು ಗುದ್ದಿದೆ, ಆದ್ರೆ ನಮ್ದು ಬಲ ಅಷ್ಟು ಸಾಕಾಗುತ್ತೆ. ಅದಕ್ಕೆ ನಮಗೆ ಸ್ವಲ್ಪ ಅಷ್ಟೊಂದು ಹುಷಾರ್ಸ ಇಲ್ಲ ನಾವು, ಆದ್ರೆ ಒಂದು ಇಂಟ್ರೆಸ್ಟ್ ಮಾಡಬೇಕು ಅಂತೇಳಿ. ಕೈ ಕೆಸರಾದರೆ ಬಾಯಿ ಮೊಸರು, ಹಾಗೇನೆ ಕಷ್ಟಪಟ್ಟರೆ ಮಾತ್ರ ಅಲ್ವಾ ಏನಾದರೂ ಒಳ್ಳೆ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುವಂಥದ್ದು. ಅದೇ ರೀತಿ ಇವತ್ತು ತುಂಬ ಕಷ್ಟಪಟ್ಟು ಗುದ್ದಿ 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 ಮಾಡಿದಂಥ ಲಡ್ಡು ನೋಡಿ ಟೇಸ್ಟ್ ಹೇಗೆ ಆಗುತ್ತೆ ಅಂತೇಳಿ ನಾವು ನಮ್ಮ ಮಗ ಬರಬೇಕು ಇನ್ನು ಶಾಲೆಯಿಂದ, ಅವನ ಜೊತೆಗೆ ಟೇಸ್ಟ್ ಮಾಡೋದಲ್ಲ. ಅವನಿದ್ರೆ ಇವಾಗ ನಮಗೆ ಡಬಲ್ ಕೆಲಸ ಆಗ್ತಿತ್ತು ಹತ್ರ. ಗಮ್ಮತ್ತಾಗ್ತದೆ, ಉಪದ್ರವ ಮಾಡ್ತದೆ. ಲಾಸ್ಟ್ ವಿಡಿಯೋದಲ್ಲಿ ನಿವ್ರಿಯದ ರೆಸಿಪಿಯನ್ನು ಶೇರ್ ಮಾಡಿದ್ದೇವೆ. ಒಂದು ವೇಳೆ ನೀವು ನೋಡದಿದ್ರೆ ಅದನ್ನ ನೋಡಿ
ಟ್ರೈ ಮಾಡಿ ಆಯಿತಾ. ಇದೇ ಥರ ಮಾಡಿ ಮನೆಯಲ್ಲಿ ತುಂಬಾ ಟೇಸ್ಟಿಯಾಗಿ ಆಗಿತ್ತು, ಅದಕ್ಕೆ ಹೇಳ್ತಾ ಇದ್ದೇನೆ, ಒಮ್ಮೆ ಟ್ರೈ ಮಾಡಿ ಆ ರೆಸಿಪಿಯನ್ನು. ಹಾಗೆ ಇದು ಸಹ ತುಂಬಾ ಯಮ್ಮಿಯಾಗಿ ಕಾಣಿಸ್ತಾ ಉಂಟು, ಹಾಗೆ ನೋಡಬೇಕು ಮತ್ತೆ ಟೇಸ್ಟ್ ಮಾಡಿ ಹೇಳ್ತೇನೆ ನಿಮಗೆ ಹೇಗೆ ಆಗುತ್ತೆ ಅಂತೇಳಿ. ಈ ಲಾಡು ನಿಮಗೆ ಉಳಿದ ಲಾಡು ಅಲ್ಲಿ ಅಂಗಡಿಯಲ್ಲಿ ಸಿಗ್ತದಲ್ಲ, ಒಂದು ಉರುಟಾಗಿ ರೌಂಡ್ ಶೇಪ್ ಆಗಿ ಎಲ್ಲ ಬರ್ತದೆ ಅಂತ ಹೇಳ್ತಾರಲ್ಲ, ಹಾಗೆ ಬರುವುದಿಲ್ಲ ಇದು. ಇದು ಹಾಗೆ ಮಾಡಲಿಕ್ಕೆ ಕಷ್ಟ, ಯಾಕಂತ ಹೇಳಿದ್ರೆ ನಾವು ನಡುವಲ್ಲಿ ಎಳ್ಳು, ಗೋಡಂಬಿ, ದ್ರಾಕ್ಷಿ ಇದನ್ನೆಲ್ಲ ಹಾಕಿರುವುದರಿಂದ ಮತ್ತು ನಾವು ಕೈಯಲ್ಲೇ ಹೀಗೆ ಮಾಡುವುದರಿಂದ ರೌಂಡ್ ಮಾಡ್ತಾರೆ. ಎಂತ ಗೊತ್ತಾ, ಅದಕ್ಕೆ ಅಂಟಾಕಿ ಮತ್ತೆ ಬೆಲ್ಲವನ್ನ ಚೆನ್ನ ಮಾಡಿ ಮೆಲ್ಟ್ ಮಾಡಿ ಅಥವಾ ತುಪ್ಪವನ್ನ ಮತ್ತೆ ಬೆಲ್ಲದ್ದು ಪಾಕ ಎಲ್ಲ ಹಾಕಿದ್ರೆ ಹಾಕಿ ಒಳ್ಳೆ ಅಂಟುತ್ತದೆ. ಆದ್ರೆ ತಿನ್ಲಿಕ್ಕೆ ಅಷ್ಟು ಟೇಸ್ಟ್ ಇರುವುದಿಲ್ಲ, ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತದೆ, ಸಾಫ್ಟ್ ಇರುವುದಿಲ್ಲ. ಆ ತರ ಇದು ಅಷ್ಟೊಂದು ಶೇಪ್ ಬರೋದಿಲ್ಲ. ಆದ್ರೆ ಇದು ನಮ್ದು ಟ್ರೆಡಿಷನಲ್ ವೇ ಅಲ್ಲಿ ನಾವು ಮಾಡ್ತಾ ಇರೋದ್ರಿಂದ ಇದೇ ರೀತಿ ಆಗುತ್ತೆ ನೋಡಿ. ನಾವು ಪ್ರತಿಯೊಂದು ಸ್ಟೆಪ್ ಅನ್ನ ಯಾವ ರೀತಿ ನೋಡಿ ಮುಂಚೆ ಮಾಡ್ತಾ ಇದ್ರು ಅದೇ ರೀತಿ ನಾವು ಫಾಲೋ ಮಾಡಿ ಮಾಡಿದ್ದೇವೆ. ಟೇಸ್ಟ್ ಅಂತ ಅದೇ ರೀತಿ ಬರಬೇಕು. ಹೇಳ್ಬೇಡಿ ಅದು ನಾನು ಕ್ವಶನ್ ಕೇಳಿದ್ದೇನೆ ಅವ್ರಿಗೆ ಎಂತ ಅದಕ್ಕೆ ಎಂತ ಹೇಳ್ತಾರೆ ಅಂತೇಳಿ. ಕೆಲವರಿಗೆ ಗೊತ್ತಿರೋದಿಲ್ಲ ಅದಕ್ಕೆ ಎಂತ ಹೇಳ್ತಾರೆ ಅಂತೇಳಿ. ಸೊ ಇದು ತುಂಬಾ ಹಳೆಯ ಕಾಲದ್ದು ಆ ಒಂದು ಪರಿಕರವನ್ನು ಯೂಸ್ ಮಾಡಿ ನಾವು ಮಾಡಿರುವಂತದ್ದು. ಎಂತ ಹೇಳ್ತಾರೆ ಹೇಳಿ ಆಯ್ತಾ? ಅದು ಯಾವುದರಿಂದ ಮಾಡ್ತಾರೆ ಅಂತ ಹೇಳ್ಬೇಕು. ಯಾವ ಮರದಿಂದ ಅದನ್ನು ಮಾಡ್ತಾರೆ ಅಂತ ಗೊತ್ತಿದ್ರೆ ಮನೆಯಲ್ಲಿ ನಿಮ್ಮ ಹೆತ್ತವರು ಅಥವಾ ಹಿರಿಯರು ಇದ್ರೆ ಅವ್ರಿಗೆ ಗೊತ್ತುಂಟು. ಮುಂಚೆಲ್ಲ ಎಲ್ಲರ ಮನೆಯಲ್ಲಿ ಇರ್ತಾ ಇತ್ತದು ಅಲ್ಲ, ಈ ಗೋಧಿ ಅದೆಲ್ಲ ಅದ್ರಲ್ಲೆಲ್ಲ ಮುಂಚೆಲ್ಲ ಹುಡಿ ಮಾಡುದು. ಕುಸ್ವರ್ ಅಂತ ಹೇಳುವಾಗ ತುಂಬಾ ಹಳೆ ನೆನಪುಗಳೆಲ್ಲ ಇರ್ತದೆ. ನಿಮ್ಗೆ ಆ ರೀತಿ ನಿಮ್ಮ ಒಂದು ಚೈಲ್ಡ್ಹುಡ್ ಎಂತ ಮೆಮೊರೀಸ್ ಆಗಿರ್ಬೋದು, ಕುಸ್ವರ್ ಮಾಡುವಂಥದ್ದು ಏನಾದರೂ ಇದ್ರೆ ಶೇರ್ ಮಾಡಿ ಆಯ್ತಾ. ನಮಗೆ ಸಹ ಓದ್ಲಿಕ್ಕೆಲ್ಲ ಖುಷಿ ಆಗ್ತದೆ ಕಮೆಂಟಲ್ಲಿ. ಲಾಡು ಮತ್ತೆ ಕೂಡ ಈ ಕಡೆಯುವ ಕಲ್ಲಿನಲ್ಲಿ ಮಾಡಬೇಕು. ಈ ಥರ ಸೂಪರ್ ಆಗಿರುತ್ತೆ ಟೇಸ್ಟ್. ಇವಾಗೆಲ್ಲ ಟೈಮ್ ಎಲ್ಲ ಸಿಗುದಿಲ್ಲ, ಟೈಮ್ ಇಲ್ಲ ಅಂತೇಳಿ ಹೇಳಿ ಯಾರು ತಿನ್ನುದು ಯಾರು ಮಾಡುದು ಅಂತೇಳಿ ಹೇಳಿ ಹೇಳ್ತಾರೆ. ಎಂತದ ಮಾಡಿದ್ದು ಸರಿ ಮಾಡಿ ಅದರದ್ದು ಇದು ಬಿತ್ತು ದ್ರಾಕ್ಷಿ, ಅದು ಬಿಟ್ಟರೆ ಇದನ್ನು ಹಾಕು. ಇಲ್ಲಿ ನೋಡ್ಬೋದು ನಮ್ದು ಅಕ್ಕಿ ಲಡ್ಡು, ಕ್ರಿಸ್ಮಸ್ ಸ್ಪೆಷಲ್ ಕುಸ್ವಾರ್ ಲಡ್ಡು ರೆಡಿ ಆಗಿದೆ. ತುಂಬಾ ಕಷ್ಟಪಟ್ಟು ಇಡೀ ದಿನ ಇವತ್ತು ನಾವು ತುಂಬಾ ಹಾರ್ಡ್ ವರ್ಕ್ ಮಾಡಿರುವಂತಹ ಲಡ್ಡು, ನಮ್ಮ ಅಕ್ಕಿ ಲಡ್ಡು ನೋಡಿ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಇನ್ನೊಂದು ಲಾಸ್ಟ್ ಸ್ಟೆಪ್ ಇದೆ, ಅದನ್ನ ನಾವಿವಾಗ ಮಾಡ್ಕೊಳ್ತಾ ಇದ್ದೀವಿ. ನಾವಿದನ್ನು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹೀಗೆ ಉಳಿಸಿಕೊಂಡಿದ್ದೇವೆ. ಸೊ ಅದರಲ್ಲಿ ಏನು ಮಾಡ್ತೇವೆ, ಮುಳುಗಿಸಿ ಈ ಥರ ಇಡುವಂಥದ್ದು. ನೋಡಿ, ನಮ್ದು ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಇವತ್ತು ಲಾಡು ರೆಡಿ ಆಗಿದೆ. ನಮ್ಮ ಜೊತೆ ನನ್ನ ಆತ್ಮೀಯ ಮಿತ್ರ ಮತ್ತೆ ನಮ್ಮ ಎಲ್ಲದರಲ್ಲಿ ಕಷ್ಟ ಸುಖದಲ್ಲಿ ಭಾಗಿಯಾಗಿರುವಂತ ನಮ್ಮ ಕಿಶೋರ್ ಶೆಟ್ಟಿ ಮುಡ ಇರುವಂತ ನಮ್ಮ ಸೇವಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು, ಮಡಂತ್ಯಾರು ಗ್ರಾಮ ಪಂಚಾಯತ್ನ ಸದಸ್ಯರಾಗಿರ್ತಾರೆ. ಬೇರೆ ಬೇರೆ ಜವಾಬ್ದಾರಿಯಲ್ಲಿ ಹಾಲಿನ ಸೊಸೈಟಿಯಾಗಿ ಬೇರೆ ಬೇರೆ ಜವಾಬ್ದಾರಿ ಇಟ್ಕೊಂಡು ಒಂದಷ್ಟು ಉತ್ತಮ ಕೃಷಿಕರಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಸೊ ಇವತ್ತು ನಮಗೆ ಗೆಸ್ಟ್ ಆಗಿ ಸಡನ್ ಯಾವುದೇ ಪ್ಲಾನಿಂಗ್ ಇಲ್ಲದೆ ಸಡನ್ ಆಗಿ ಬಂದು
ಯಾವುದೋ ಒಂದು ಸೊಸೈಟಿ ಬ್ಯಾಂಕಿಗೆ ಹೋಗ್ಲಿಕ್ಕೆ ಒಂದು ಚಾ ಕುಡಿದು ಹೋಗು ಅಂತ ಹೇಳುವಾಗ ಬಂದಿದ್ದಾರೆ. ಸೊ ಮಾಡಿಟ್ಟಂತ ಫಸ್ಟ್ ಲಾಡುವಿನ ಟೇಸ್ಟ್ ಅವರೇ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ನೀವೇ ಕೂಡ ನಿನ್ನೆ ಮಾಡಿದ್ದು. ಸೊ ಅದರದ್ದು ಕೂಡ ಒಂದು ಟೇಸ್ಟ್ ಅವರು ಮಾಡ್ತಾರೆ. ನೋಡೋ ಒಂದು ರಿವ್ಯೂ ಹೇಗಿರ್ತದೆ ಅಂತ. ಯಾವಾಗಲೂ ನಾವೇ ಎಲ್ಲ ತಿಂದಿಡುದು. ಸೂಪರ್ ಆತು ಲಾಡು, ಸೂಪರ್ ಆತು. ಇದೇ ಹೋಗ್ತಾನೆ ಅವರೇ ಮಾಡಿದ್ದು, ನಾವೆಲ್ಲ ಅಸಿಸ್ಟೆಂಟ್. ಅದೇ ಒಳ್ಳೆದಾಗಿದೆ. ಈಗ ಅವರೇ ಹೇಳಿದ್ರಿಂದ ಅದು ಕ್ರೆಡಿಟ್ ಕರೆಕ್ಟ್ ಆಗ್ತದೆ. ಜಾಸ್ತಿಯಾಗಿ ನಾವೇ ಟೇಸ್ಟ್ ಮಾಡೋದು, ನಾವೇ ಹೇಳುದಲ್ಲ. ಅದೇ ಅದೇ ಬೆಲ್ಲ ಹಾಕಿದಲ್ಲ ಅವಳು ಒಳ್ಳೆದಾಗಿದೆ. ಸಕ್ಕರೆ ಪಾಕ ಹಾಕದೆ, ಆರ್ಟಿಫಿಷಿಯಲ್ ಯಾವುದೇ ಇದಕ್ಕೆ ಹಾಕದೆ ಸೂಪರ್ ಆಗಿದೆ. ನ್ಯಾಚುರಲ್ ಆಗಿ ಗೋಡಂಬಿ, ಗೋಟು ದಾರಾಯಿ, ಅಕ್ಕಿ ಹುಡಿ, ಬೆಲ್ಲ ಮತ್ತೆ ಬಿಳಿ ಎಳ್ಳು ಒಳ್ಳೆದಾಗಿದೆ. ನಾವು ಮುಂಚೆ ಎಲ್ಲ ಮಾಡ್ತಿದ್ರಲ್ಲ ಅದೇ ರೀತಿ ಮಾಡಿದೀವಿ ಅಂತ. ಗುದ್ದಿ ಎಲ್ಲ ಗಟ್ಟಿಲ್ಲ, ಅದೇ ಒಳ್ಳೆದು. ಬಾಯಲ್ಲಿ ಇಡುವಾಗಲೇ ನೀರು ಹಾಕ್ತದೆ. ಖುಷಿ ಆಯ್ತು. ಬೆಲ್ಲ ಹಾಕಿದ್ರಿಂದ ಟೇಸ್ಟ್ ಜಾಸ್ತಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಈ ಒಂದು ರೆಸಿಪಿಯನ್ನು ನಾವು ತುಂಬಾ ಟ್ರೆಡಿಷ್ನಲ್ ವೇಯಲ್ಲಿ ಮಾಡಿ ತೋರಿಸಿದ್ದೀವಿ. ಯಾವ ರೀತಿ ಈ ಒಂದು ಸೂಪರ್ ಆಗಿರುವಂಥ ಕ್ರಿಸ್ಮಸ್ ಸೀಸನ್ ಇದ್ದು ಕುಸ್ವರ್ ಲಡ್ಡು ಯಾವ ರೀತಿ ಮಾಡೋದು, ಈ ಅಕ್ಕಿ ಲಡ್ಡುವನ್ನು ಯಾವ ರೀತಿ ಮಾಡೋದು ಅಂತೇಳಿ ಶೇರ್ ಮಾಡಿದ್ದೀವಿ. ಹೋಪ್ ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಸೊ ಒಂದು ವೇಳೆ ಇಷ್ಟವಾದರೆ ಲೈಕ್ ಕೊಡಲಿಕ್ಕೆ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಸಹ ಇದನ್ನು ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆಯೇ ಒಂದು ವೇಳೆ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲದೆ ನೋಡ್ತಾ ಇದ್ದೀರಾದರೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಯಾವಾಗಲೂ ನಾನು ಟೇಸ್ಟ್ ಮಾಡ್ತೀನಿ ಲಡ್ಡುವನ್ನು ಅಥವಾ ಯಾವುದೇ ಒಂದು ಸ್ನ್ಯಾಕ್ಸನ್ನು ನಾವು ಮಾಡಿದರೆ. ಸೊ ಇವತ್ತು ಸಹ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ಯಾವ ರೀತಿ ಆಗಿದೆ ಅಂತ ಹೇಳಿ. ತುಂಬ ಸೂಪರಾಗಿ ಬಂದಿದೆ ನಿಜವಾಗ್ಲೂ. ನೋಡ್ಬೋದು, ಬಾಯಲ್ಲಿ ಇಡುವಾಗಲೇ ಒಂದು ಬೆಲ್ಲ ಏನಿದ್ದು ನೋಡಿ, ನಾವು ಗುದ್ದಿ ಮೆಲ್ಟ್ ಮಾಡಿರುವಂಥ ಬೆಲ್ಲ ಹಾಗೆಯೇ ಕರಗ್ತಾ ಇದೆ ಬಾಯಲ್ಲಿ. ಅಷ್ಟೊಂದು ಚೆನ್ನಾಗಿ ಬಂದಿದೆ. ಸ್ವೀಟ್ನೆಸ್ ತುಂಬ ಜಾಸ್ತಿ ಆಗಲಿಲ್ಲ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ತುಂಬ ಸಖತ್ತಾಗಿ ಮಾಡಿದ್ದಾರೆ ಹಸ್ಬೆಂಡ್. ನಿಜವಾಗ್ಲೂ ನಾನು ಪುಣ್ಯವಂತೆ. ನಾನು ಅವರಿಗೆ ಹೆಲ್ಪ್ ಮಾಡ್ತೀನಿ, ಆದರೆ ಅದರಲ್ಲಿ ತಲೆ ಓಡಿಸುವಂಥದ್ದು ಇದನ್ನೆಲ್ಲ ಜಾಸ್ತಿಯಾಗಿ ಇದರಲ್ಲಿ ತುಂಬ ಎಫರ್ಟ್ಸ್ ಹಾಕುವಂಥದ್ದು ಅವರೇ. ತುಂಬ ಅಂತ ಹೇಳಿದ್ರೆ ತುಂಬ ಚೆನ್ನಾಗಾಗಿದೆ. ಡೆಫಿನೆಟ್ಲಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ. ಒಂದು ವೇಳೆ ನಿಮಗೆ ಕಡಿಯುವಂಥ ಕಲ್ಲಲ್ಲೆಲ್ಲ ಮಾಡಲಿಕ್ಕೆ, ಆ ಮೆಥಡಲ್ಲೆಲ್ಲ ಮಾಡಲಿಕ್ಕೆ ಕಷ್ಟ ಆದರೆ ನೀವು ಮಿಕ್ಸಿಯನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಅದರಲ್ಲಿ ಸಹ ನಿಮಗೆ ಮಾಡಲಿಕ್ಕೆ ಆಗುತ್ತೆ ಈಸಿಯಾಗಿ. ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ನಿಮಗೇನು ಸ್ವಲ್ಪನೇ ಅಮೌಂಟಲ್ಲಿ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಹಾಗೆ ಎಲ್ರಿಗೂ ಇಷ್ಟನೂ ಆಗುತ್ತೆ. ಸೊ ಇವತ್ತಿನ ಈ ಬ್ಲಾಗ್ ಲಿಸ್ಟ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.